ಸೊ ಇವತ್ತಿಂದ ನಂದು ಸ್ವಲ್ಪ ವ್ಲಾಗ್ಸ್ಗಳು ಅಕ್ಕನ ಯೂಟ್ಯೂಬ್ ಚಾನಲೆಲ್ಲ ಆ್ಯಡ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಮ್ಮ ಮನೆ ಸುತ್ತಮುತ್ತದ ಪರಿಸರನೂ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಕ್ಕನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಹಲೋ, ಎಲ್ರಿಗೂ ಗುಡ್ ಮಾರ್ನಿಂಗ್. ಅಕ್ಕ, ನೀನು ತುಂಬ ಯಾವಾಗಲೂ ಚೆನ್ನಾಗಿ ರೆಡಿ ಆಗ್ತಿರ್ತೆ. ಆ್ಯಂಡ್ ನೀನು ವೆರಿ ಕ್ರೇಜಿ. ನೀನು ಚೆನ್ನಾಗಿ ರೆಡಿ ಆಗೋದು, ಲೈಫ್ನ ಸೆಲೆಬ್ರೇಟ್ ಮಾಡೋದು, ಇದೆಲ್ಲ ನನಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗ್ಬೋದು. ನೀನು ನಿಮ್ಮದು ರೂಟೀನ್ಸು, ನಿನ್ನ ಲೈಫ್ ಸ್ಟೈಲ್ಸ್ನ ನಾನೇ ಕಳಿಸ್ಕೊಡು, ನನ್ನ ಚಾನಲಲ್ಲಿ ಹಾಕ್ತೀನಿ ಅಂತ ಕೇಳಿದ್ಲು. ನಾನು ಬೇಡ ಬೇಡ ಅಂತಿದ್ದೆ. ದೆನ್ ಎವ್ರಿಥಿಂಗ್ ಶುಡ್ ಬಿ ಮೆಮೊರಿ ಅಲ್ವಾ. ಇವತ್ತು ನಾನು ಅಕ್ಕಂದು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರು, ನಾಳೆ ದಿನ ನಾನೇ ನೋಡಿಕೊಂಡ್ರು ನನಗೊಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ಹ್ಞೂ ಅಂತ ಹೇಳಿದ್ದೀನಿ. ಸೊ ನಾನು ಆಲ್ವೇಸ್ ಯಾವಾಗಲೂ ಲೈಫ್ನ ಪಾಸಿಟಿವ್ ಆಗಿ ತೊಗೋತೀನಿ. ಲೈಫ್ ಇಸ್ ಎ ಜರ್ನಿ. ಜರ್ನಿಲಿ ಒಂದೊಂದು ಸ್ಟಾಪಲ್ಲಿ ಒಬ್ಬೊಬ್ರು ಇಳ್ಕೊತಿರ್ತಾರೆ, ಒಬ್ರು ಹತ್ತಾ ಇರ್ತಾರೆ. ಆ ಜರ್ನಿಲಿ ನಾವು ವಿಂಡೋ ಸೀಟ್ ತೊಗೊಂಡಿದ್ರೆ ಹೋಗ್ತಾ ಬರ್ತಾ ಯಾವುದಾದ್ರೂ ಒಂದು ಸೀನ ನೋಡ್ಕೊಂಡೇ ಹೋಗ್ಬೋದಲ್ವಾ. ನಾನು ಒಂಥರ ಲೈಫಲ್ಲಿ ಒಂದು ವಿಂಡೋ ಸೀಟ್ನೇ ತೊಗೊಂಡಿದ್ದೀನಿ ಅಂತ ಭಾವಿಸ್ತೀನಿ. ಯಾವಾಗಲೂ ಆ ವಿಂಡೋ ಸೀಟಲ್ಲಿ ಏನು ಸೀನರಿ ಕಾಣುತ್ತೆ ಅದನ್ನು ನೋಡ್ಕೊಂಡು ಖುಷಿ ಪಡ್ತಿರ್ತೀನಿ. ಸೊ ಎವ್ರಿ ಡೇ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ ದರ್ ಇಸ್ ಎ ನ್ಯೂ ಆಪರ್ಚುನಿಟೀಸ್. ನಾನು ಅನ್ಕೋತಿರ್ತೀನಿ ಎಲ್ರಿಗೂ ಕೆಲಸ ಮುಗಿದ್ಮೇಲೆ ಹೋಗ್ಲೇಬೇಕು. ಲೈಕ್ ಅಪ್ಪು ಸರ್, ಯಾರಿಗೋ ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ. ಕೆಲಸ ಮುಗಿದ ತಕ್ಷಣ ಹೋಗ್ತಾ ಇರಬೇಕು. ನಮ್ಮ ಡೆಸ್ಟಿನಿ ಮುಗಿದ ತಕ್ಷಣ ನಾವು ಹೋಗಲೇಬೇಕು. ಹಾಗಾದರೆ ನಾನು ಇನ್ನೂ ಇದ್ದೀನಿ ಅಂದರೆ ನಂದು ಇನ್ನೂ ಏನೋ ಪರ್ಪಸ್ ಇದೆ. ಆ ಪರ್ಪಸ್ನ ಹೆಂಗೆ ಮಾಡಬೇಕು, ಟ್ರಾವೆಲರ್ ಥರ ಆ ಪರ್ಪಸ್ನ ಮುಗಿಸ್ಕೊಂತ ಆ ಡೆಸ್ಟಿನಿ ರೀಚ್ ಆಗ್ತಾ ನಮಗೆ ಸಿಗೋವಂಥ ಒಂದು ಒಳ್ಳೆ ನೇಚರ್ನ, ಒಂದು ಒಳ್ಳೆ ಪರಿಸರನ ಹೆಂಗೆ ನಾವು ವಿಂಡೋ ಸೀಟಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀವೋ ಹಂಗೆ ಎವ್ರಿ ಡೇ ನಾವು ಮೂವ್ ಆನ್ ಆಗ್ತಾ ಟೈಮ್ ಪಾಸ್ ಮಾಡೋದು ಬೇಡ, ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಿರ್ತೀನಿ. ಸೊ ಇವತ್ತಿಂದ ನಂದು ಒಂದು ಸಣ್ಣ ಪುಟ್ಟ ಬ್ಲಾಗ್ಸ್ ಅಕ್ಕನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್.